ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಪಂಚ ಆಚಾರಗಳು ಇವು ಶರಣರ ಪ್ರಾಣ ಇದ್ದ ಹಾಗೆ, ಶರಣ ಧರ್ಮದ ಪ್ರಾಣ ಇದ್ದ ಹಾಗೆ. ನಮ್ಮ ದೈನಂದಿನ ಚಟುವಟಿಕೆಗಳು ಚೆನ್ನಾಗಿ ಕ್ರಮಬದ್ಧವಾಗಿ ಸುರಕ್ಷಿತವಾಗಿ ನಡಿಬೇಕು ಅಂದ್ರೆ ಪಂಚಪ್ರಾಣಗಳು ಅಥವಾ ದಶವಾಯುಗಳು ಸರಿಯಾಗಿ ಕೆಲಸ ಮಾಡಬೇಕು. ಅವುಗಳಿಗೆ ಕೆಲಸ ಮಾಡೋದಕ್ಕೆ ಅಡ್ಡಿ ಬರ್ತದೆ. ಕಫ, ವಾತ, ಪಿತ್ತ. ಈ ವಾತ ಪಿತ್ತ ಕಫಗಳು ಜಾಸ್ತಿ ಆದರೆ ಶರೀರದಲ್ಲಿ ಪ್ರಾಣದ ಕೆಲಸಕ್ಕೆ ತೊಂದರೆ ಆಗುತ್ತೆ. ಅದೇ ರೋಗಗಳು. ಹಾಗೆ ಸಮಾಜದಲ್ಲಿ ಮೂಢನಂಬಿಕೆಗಳು, ಆಲಸ್ಯ, ಮೇಲು ಕೀಳು ಮನೋಭಾವ, ಅಹಂಕಾರ ಮತ್ತು ಸಿನಿಕತೆ. ಸಿನಿಕತೆ ಅಂತ ಒಂದು ಶಬ್ದ ಕೇಳಿರ್ಬೇಕು ನೀವೆಲ್ಲ. ಸಿನಿಕತೆ ಅಂದ್ರೆ ನಿರಾಶೆ. ಏನಕ್ಕೆ ಬೇಕು, ನಾವು ನಮ್ಮ ಪಾಡಿ ನಾವು ಆರಾಮಿದ್ಬಿಡೋಣ, ನಾವು ಚೆನ್ನಾಗಿದ್ದೀವಿ ಸಾಕು. ಜಗತ್ ತಗೊಂಡು ಏನ್ ಮಾಡೋದು, ದೇಶ ತಗೊಂಡು ಏನ್ ಮಾಡೋದು, ರಾಜ್ಯ ತಗೊಂಡು ಏನ್ ಮಾಡೋದು, ಊರು ತಗೊಂಡು ಏನ್ ಮಾಡೋದು, ಇದೆ ಸಿನಿಕತೆ. ಅಥವಾ ನಮ್ಮ ಮನೇಲೂ ಕೂಡ ತುಂಬಾ ಜನ ಇದ್ರೆ ಅವ್ರನ್ನೆಲ್ಲ ತಗೊಂಡು ಏನ್ ಮಾಡೋದು, ನಾವು ಆರಾಮಿರೋದಪ್ಪ. ಈ ಒಂದು ಮೆಂಟಾಲಿಟಿನೂ ಇದೆ ಮನುಷ್ಯನಿಗೆ. ಶರಣರು ಹೇಳಿದ್ರು ಇದು ಸರಿಯಾದ ಕ್ರಮ ಅಲ್ಲ. ಮೂಢನಂಬಿಕೆಗಳಿಂದ ಮನುಷ್ಯನ ಹಣ, ಸಮಯ, ಶಕ್ತಿ ಹಾಳಾದ್ರೆ ಆಲಸ್ಯದಿಂದ ಮನುಷ್ಯನ ಶಕ್ತಿ ಇನ್ನೂ ದುರ್ಬಲಗೊಳ್ಳುತ್ತೆ. ಅಂದ್ರೆ ಈ ದೇವರುಗಳು ಜಾಸ್ತಿ ಆದಂಗೆ ಮೂಢನಂಬಿಕೆಗಳು ಜಾಸ್ತಿ ಆಗ್ತವೆ. ಮೂಢನಂಬಿಕೆಗಳಲ್ಲಿ ಅಲ್ಲಿ ದುಡಿತಿರ್ತಾನೆ ಮನುಷ್ಯ, ಆದ್ರೆ ಶಕ್ತಿ, ಹಣ, ಸಮಯ ಎಲ್ಲ ಪೋಲಾಗ್ತಿರುತ್ತೆ. ಹಾಗೆ ಸದಾಚಾರ, ಅದು ಮೊದಲು ಅದಕ್ಕೆ ಪರಿಹಾರ ಲಿಂಗಾಚಾರ ಅಂತ ಹೇಳಿದ್ರು. ದೇವನೊಬ್ಬನನ್ನು ನಂಬಿ ಇಷ್ಟಲಿಂಗ ರೂಪದಲ್ಲಿ ಪೂಜಿಸು, ಅದು ಪ್ರತಿನಿತ್ಯ ಪೂಜೆ ಮಾಡ್ಕೊ. ಅದು ಇಷ್ಟಲಿಂಗ ರೂಪದಲ್ಲೇ ಹೇಳಿದ್ರು. ವಿಶ್ವದಾಕಾರದಲ್ಲಿರೋದ್ರಿಂದ ಅದರಲ್ಲಿ ಎಲ್ಲಾ ದೇವರುಗಳು ಬಂದ್ಬಿಡ್ತಾವಪ್ಪ, ಆದ್ರಿಂದ ಇಷ್ಟಲಿಂಗ ಪೂಜೆ ಮಾಡ್ಕೊ ಅಂತ ಹೇಳಿದ್ರು. ಇನ್ನು ಎರಡನೇದೇ ಈ ಆಲಸ್ಯ ಮತ್ತು ನಿರಾಶೆ. ಇದು ಸಮಾಜದಲ್ಲಿ ಬಹಳ ಇತ್ತು. ಅದಕ್ಕೆ ಪರಿಹಾರ ಹುಡುಕಿದ್ದು ಸದಾಚಾರ. ಸದಾಚಾರದಲ್ಲಿ 3 ತತ್ವಗಳಿರ್ತವೆ, 3 ಘಟಕಗಳು ಅಂತ ಹೇಳ್ಬೋದು. ಅರ್ಚನೆ, ಅರ್ಪಣೆ, ಅನುಭಾವ. ಅರ್ಚನೆ, ಅರ್ಪಣೆ, ಅನುಭಾವ. ಅರ್ಚನೆ ಅಂದ್ರೆ ಗೊತ್ತು ನಿಮ್ಗೆಲ್ಲ. ಅರ್ಚನೆ ಅಂದ್ರೇನು? ಪೂಜೆ. ಬಸವಣ್ಣವ್ರು ಬರಕ್ ಮುಂಚೆ ಅರ್ಚನೆ ಮಾಡ್ತಿದ್ದವ್ರು ಒಂದು ವರ್ಗದವ್ರು, ಅಂದ್ರೆ ಬ್ರಾಹ್ಮಣರು. ಅವ್ರು ಮಾತ್ರ ಪೂಜೆ ಮಾಡ್ಬೇಕು, ಅವ್ರು ಮಾತ್ರ ಹೋಮ, ಹವನ, ಯಾಗ, ಯಜ್ಞ ನಡೆಸಬೇಕು. ಎರಡನೇವ್ರು ಕ್ಷತ್ರಿಯರು, ಅವರು ರಾಜ್ಯ ಸಂರಕ್ಷಣೆ ಮಾಡ್ಬೇಕು, ದೇಶ ಸಂರಕ್ಷಣೆ ಮಾಡ್ಬೇಕು. ಮೂರನೇವರು ವೈಶ್ಯರು, ಅವ್ರ ವ್ಯಾಪಾರ ನಡೆಸಬೇಕು. ನಾಲ್ಕನೇವರು ಶೂದ್ರರು, ಅವರು ದುಡಿಬೇಕು, ರೈತರು, ಕಾರ್ಮಿಕರು, ಕೂಲಿಕಾರರು. ಕೊನೆ ವರ್ಗ ಒಂದಿಟ್ಟಿದ್ರು, ಅದಕ್ಕೆ ಹೆಸರೇ ಕೊಟ್ಟಿರ್ಲಿಲ್ಲ, ಅಂತ್ಯಜರು ಅಂತಿದ್ರು, ಪಂಚಮ ವರ್ಣೀಯರು ಅಂತಿದ್ರು ಅವ್ರಿಗೆ.
ಅವ್ರನ್ನ ಊರೊಳಗೆ ಬಿಟ್ಕೊಂತಿರ್ಲಿಲ್ಲ, ಅವ್ರನ್ನ ಎರಡು ಕೂಡ ಸೋಗ್ತಿರ್ಲಿಲ್ಲ. ಎಲ್ಲ ಕಾಲದಲ್ಲೂ ಹೀಗೆ ಇತ್ತು ಅಂತಲ್ಲ, ಆದ್ರೆ ಹೆಚ್ಚು ಕಾಲ ಹಿಂಗೆ ಇತ್ತು, ಹೆಚ್ಚು ಕಾಲ ಹೀಗೆ ಇತ್ತು. ಬಸವಣ್ಣವ್ರು ಏನ್ ಹೇಳಿದ್ರು, ವರ್ಣಸಂಕರ ಮಾಡಿದ್ರು. ಇದು ನೀವು ಸಮಾಜವನ್ನ ವಿಭಾಗ ಮಾಡಬೇಡ್ರಪ್ಪ, ಸಮಯವನ್ನು ವಿಭಾಗ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಆಸಕ್ತಿ ಇದೆ, ಆಸಕ್ತಿ ಇಲ್ಲಿದ್ದವ್ರ ಕಥೆ ಬಿಡಿ, ಬಿಟ್ಬಿಡಿ. ಯಾರು ಹಸಿವಿದ್ದವರಿದ್ದಾರೆ, ದೇವರ ಬಗ್ಗೆ, ಧರ್ಮದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ಯಾರಿಗೆ ಒಲವಿದೆ ಅವ್ರಿಗೆ ಅವಕಾಶ ಮಾಡಿಕೊಡಿ. ಅವರು ಬೆಳಗ್ಗೆ ಬ್ರಾಹ್ಮಣರಾಗ್ಲಿ, ಅಂದ್ರೆ ಪೂಜೆ ಮಾಡುವಾಗ ಬ್ರಾಹ್ಮಣರಾಗ್ಲಿ, ಬ್ರಾಹ್ಮಣತ್ವದ ನಂತರ ಕ್ಷತ್ರಿಯರು ಆಗ್ಲಿ, ಅವರು ಪರಾಕ್ರಮಿಗಳಾಗಿರ್ಲಿ, ಊರನ್ನ ರಕ್ಷಣೆ ಮಾಡಕ್ಕೆ, ಓಣಿಯನ್ನು ರಕ್ಷಣೆ ಮಾಡಕ್ಕೆ, ಮನೆಯನ್ನು ರಕ್ಷಣೆ ಮಾಡಕ್ಕೆ ಪರಾಕ್ರಮಿಗಳಾಗಿರ್ಬೇಕು. ಎಲ್ಲರೂ ಬಲವಂತವಾಗಿರ್ಬೇಕು, ಶಕ್ತಿವಂತರಾಗಿರ್ಬೇಕು. ಕೊನೆ ಪಕ್ಷ ತಮಗೆ ಬರ್ತಕ್ಕಂಥ ರೋಗಗಳು, ಮಾನಸಿಕ ಚಂಚಲತೆ, ಮಾನಸಿಕ ಹಿಂಸೆ, ಇವುಗಳು ಬರಲಾರದ ಹಾಗೆ ನೋಡ್ಕೊಳ್ಳೋದಕ್ಕಾದ್ರೂ ತಮ್ಮ ಪಾಡಿಗೆ ತಾವು ಕ್ಷತ್ರಿಯರಾಗಲೇಬೇಕು. ಪೂಜೆಯ ಸಂದರ್ಭದಲ್ಲಿ ನೀವು ಕ್ಷತ್ರಿಯರಾಗಬಹುದು. ಹೇಗೆ? ಪದ್ಮಾಸನ ಹಾಕ್ತೀರಾ ಅಥವಾ ವಜ್ರಾಸನ ಹಾಕ್ತೀರಾ, ಪ್ರಾಣವನ್ನ ಬಂಧಿಸ್ತೀರಾ, ಮುದ್ರೆಗಳ ಮಾಡ್ತೀರಾ. ಆಗ ತಾಕತ್ ಬೇಕಾಗ್ತದೆ, ಬಲ ಬೇಕಾಗತ್ತೆ. ಧ್ಯಾನಕ್ಕೆ ಮಾನಸಿಕ ಬಲ ಬೇಕು ಅಂದ್ರೆ, ಆ ಧ್ಯಾನಕ್ಕೆ ಕೂರ್ಬೇಕಾದ್ರೆ, ಪೂಜೆಗೆ ಕೂರ್ಬೇಕಾದ್ರೆ ಶಕ್ತಿ ಬೇಕಲ್ಲ, ದೇಹ ಗಟ್ಟಿ ಇರ್ಬೇಕಲ್ಲ. ಆ ದೇಹವನ್ನು ಸಂರಕ್ಷಣೆ ಮಾಡ್ಕೊಳಕ್ಕೆ ನೀನು ಕ್ಷತ್ರಿಯನೇ ಆಗ್ಬೇಕಾಗತ್ತಪ್ಪ. ಪ್ರತಿಯೊಬ್ಬನು ಬ್ರಾಹ್ಮಣನೂ ಆಗ್ಬೇಕು, ಪ್ರತಿಯೊಬ್ಬ ಕ್ಷತ್ರಿಯನೂ ಆಗ್ಬೇಕು. ಒಬ್ಬರು ಸೊಡ್ಡಳ ಬಾಚರಸರು ಅಂತ ಹೇಳ್ತಾರೆ, ಅವರೇ ಇರ್ಬೇಕು ಅಂತ ಕಾಣುತ್ತೆ. 18 ಜಾತಿಗಳು ನಮ್ಮಲ್ಲಿದಾವಪ್ಪ ಅಂತಾರ. ಮೂಗು ಒಳ್ಳೆ ವ್ಯಾಪಾರಿ, ಮೂಗು ವ್ಯಾಪಾರಿ ಅಂತ. ಹೇಗೆ ಹೇಗೆ ವ್ಯಾಪಾರಿ? ಮರಗಿಡಗಳಿಗೆ ಬೇಕಾದ್ದನ್ನು ಕೊಡುತ್ತೆ, ಶರೀರಕ್ಕೆ ಬೇಕಾದ್ದನ್ನ ತಗೊಳುತ್ತೆ. ಹೌದಾ ಇಲ್ವಾ? ಶ್ವಾಸ ಉಚ್ಛ್ವಾಸ, ಉಚ್ಛ್ವಾಸ ನಿಶ್ವಾಸ, ಉಸಿರಾಟ ಅದೊಂದು ವ್ಯಾಪಾರ ಅಂತ ಕರೆದ್ರು ಶರಣರು. ಮೂಗು ವೈಶ್ಯ, ತಲೆ ಬ್ರಾಹ್ಮಣ, ಆಮೇಲಿಂದ ಏನು ಹಣೆ ಅಥವಾ ಕಣ್ಣು ಕ್ಷತ್ರಿಯ, ಯಾಕೇನು ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಳತ್ತಲ್ಲ. ಮೂಗು ವೈಶ್ಯ, ತುಟಿ ಕುಂಬಾರ. ಎಷ್ಟು ಚೆನ್ನಾಗಿ ಹೇಳ್ತಾರೆ. 18 ಜಾತಿಗಳು ನಿನ್ನೊಳಗೆ ಇದಾವಪ್ಪ, ಎಲ್ಲಿ ಭೇದ ಮಾಡ್ತೀರಾ? ಎಲ್ಲರಿಗೂ ಅವಕಾಶ ಮಾಡಿಕೊಡಿ, ಪೂಜೆಗೆ ಅವಕಾಶ ಮಾಡಿಕೊಡಿ. ಅದಕ್ಕೆ ಇಷ್ಟು ಲಿಂಗ ಕೊಟ್ರು. ಗುಡಿಲಿಂಗ ಆದ್ರೆ ಅದು ವಿಶ್ವದ ಕುರು ಆಗೋದಿಲ್ಲ, ಅದು ಗೋಲಾಕಾರ ಇದೆ, ಮಾಡಿಲ್ಲ. ಮೇಲ್ ಗೋಲ್ ಕಾಣ್ಬೋದಷ್ಟೆ, ಗೋಳಕ ಮೇಲಿರ್ಬೋದು. ಜಲಹರಿ ಅಂತ ಮಾಡಿದ್ದಾರೆ, ಕೆಳಗಡೆ ಪೀಠಿಕ ಅಂತ ಮಾಡಿದ್ದಾರೆ, ಗೋಮುಖ ಅಂತ ಮಾಡಿದ್ದಾರೆ. ಆದ್ರೆ ಇಷ್ಟಲಿಂಗಕ್ಕೆ ಅವ್ಯಾವೂ ಇಲ್ಲ. ಯಾಕೆಂದ್ರೆ ವಿಶ್ವ ಗೋಲ ಇದೆ, ಹಾಗೆ ಇಷ್ಟಲಿಂಗವು ಗೋಲ ಇರಲಿ. ಮತ್ತು ಜಾತಿಯೇ ಬೇಡ, ಎಲ್ಲರೂ ಪೂಜಿಸ್ಬೋದು. ಯಾರ್ಯಾರು ಆಸಕ್ತರಿದ್ದೀರೋ, ಯಾರ್ಯಾರಿಗೆ ಖುಷಿ ಇದೆಯೋ ಎಲ್ಲರೂ ಪೂಜೆ ಮಾಡಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಸವಣ್ಣವ್ರು ಅಂದ್ರೆ, ಇದಕ್ಕಿಂತ ಸ್ಪಷ್ಟವಾಗಿ ಕಠೋರವಾಗಿ ಹೇಳಕ್ಕಾಗಲ್ಲ. ತನ್ನಾಶ್ರಯದ ರತಿ ಸುಖವನ್ನು, ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಅನ್ಯರ ಕೈಯಲ್ಲಿ ಮಾಡಿಸಬಹುದೇ? ಇದನ್ನ ಯಾರಾದ್ರೂ ಬೇರೆಯವ್ರ ಕೈಯಲ್ಲಿ ಮಾಡಿಸಿದ್ದುಂಟ ಅಂತ ಕೇಳ್ತಾರೆ. ತಾನು ಮದುವೆ ಆದ್ಮೇಲೆ, ಗಂಡ ಹೆಂಡತಿ ಆದ್ಮೇಲೆ ತನ್ನ ಆಶ್ರಯದ ರತಿ ಸುಖವನ್ನು ತಾನೇ ಅನುಭವಿಸ್ಬೇಕು. ತನಗೆ ಹಸಿವಾದಾಗ ತಾನೇ ಉಣ್ಬೇಕು. ತಾನುಂಬ ಊಟವನ್ನು ಅನ್ಯರ ಕೈಯಲ್ಲಿ ಮಾಡಿಸಬಹುದೇ? ಬೇರೆ ಕೈಯಲ್ಲಿ ಮಾಡೋದಕ್ಕಾಗತ್ತೇನಪ್ಪ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನ್ನ ಎತ್ತಬಲ್ಲರು ಕೂಡಲ ಸಂಗಮ ದೇವ. ಕೆಮ್ಮನೆ ಸುಮ್ಮನೆ ದುಡ್ಡಿಗೋಸ್ಕರನು. ಈಗ ನಮ್ಮ ಪರವ ಪೂಜೆ ಮಾಡ್ರಿ ಅವ್ರು ಹೇಳ್ತಾರೆ, ಮಡಿವಾಳ ಏನಂತವ್ರು,
ಹೇಳ್ತಾರೆ. ಜಂಬೂ ದ್ವೀಪೆ ಕರ್ನಾಟಕ ರಾಜ್ಯ ಧಾರವಾಡ ನಗರೇ ಧಾರವಾಡ ಜನಪದೇ ಜಿಲ್ಲೆ ಅಲ್ಲ. ಮನಗುಂಡಿ ಗ್ರಾಮೆ ಮಹಾಮನೆಯಲ್ಲಿ ಇರ್ತಕ್ಕಂಥ ಇಂಥವ್ರ ಪರವಾಗಿ ಮಡಿವಾಳ ಹಿರೇಮಠ ಅವರು ಅಭಿಷೇಕ ಮಾಡ್ತಾ ಇದ್ದಾರೆ, ರುದ್ರಾಭಿಷೇಕ ಮಾಡ್ತಾರೆ. ಹೌದು, ಅದು ಯಾರಿಗೆ ಬಂತು ಫಲ ಅಂತ ಕೇಳ್ತಾರೆ ಬಸವಣ್ಣವರು. ಮಡಿವಾಳಯ್ಯ ಪೂಜೆ ಮಾಡಿದ್ರೆ ಮಡಿವಾಳ ಹಿಂಗ್ ಬಂತದು. ಬಸವರಾಜಪ್ಪಂಗಾಗ್ಲಿ ನೀಲಮ್ಮಂಗಾಗ್ಲಿ ಅಥವಾ ಚಿನ್ನವ್ರಿಗಾಗ್ಲಿ ಬರ್ಲಿಲ್ಲ. ಅವ್ರವ್ರ ಪೂಜೆಯನ್ನ ಅವ್ರವ್ರೇ ಮಾಡ್ಕೋಬೇಕು. ಗುರುಗಳ ಮಾರ್ಗದರ್ಶನ ಮಾಡ್ಲಿ, ಪೂಜೆ ಮಾಡ್ಕೊಳ್ರಪ್ಪ ಅಂತ ಎಚ್ಚರಿಸ್ಲಿ. ಅದಕ್ಕೆ ಎಚ್ಚರಿಕೆ ಕಾಯಕಂತದವ್ರು ಇದ್ರು. ನೀನ್ ಯಾಕೋ ಇವತ್ತು ಪೂಜೆ 2 ದಿವಸದ ಪೂಜೆನೆ ಮಾಡ್ತಾ ಇಲ್ವಲ್ಲಪ್ಪ, ಎದ್ದಾಳ್ತಾ ಇಲ್ವಲ್ಲ, ಎಚ್ಚರಿಸಕ್ ಗುರುಗಳಿರ್ಬೇಕು. ನಮ್ಮ ಪರವಾಗಿ ಪೂಜೆ ಮಾಡಕ್ಕಲ್ಲ, ನಮ್ಮ ಪೂಜೆಯನ್ನು ನಾವೇ ಮಾಡ್ಕೋಬೇಕು ಅಂತಂದ್ರು ಬಸವಣ್ಣವ್ರು. ಇದು ಬಹಳ ವಿಶೇಷ. ಇದು ಭಾರತ ದೇಶದಲ್ಲಿ ಪೂಜೆ ವಿಷಯದಲ್ಲಿ ಇಷ್ಟು ಸಮಾನತೆಯನ್ನ, ಇಷ್ಟು ಕಠೋರವಾದ ಸಮಾನತೆಯನ್ನು ಯಾರ್ಯಾರೂ ಕೊಟ್ಟಿರಲಿಲ್ಲ. ಬುದ್ಧ ಮಹಾವೀರ ಹೇಳಿದ್ರು, ಆದ್ರೆ ಅವ್ರ ಪೂಜೆನೇ ಹೇಳಲಿಲ್ಲ, ಧ್ಯಾನ ಹೇಳಿದ್ರು ಅಷ್ಟೇ. ಅವ್ರ ನಂತರ ಅವ್ರನ್ನೇ ಪೂಜೆ ಮಾಡಕ್ ಶುರು ಮಾಡಿದ್ರು ಜನ, ಅವ್ರ ಭಕ್ತರು. ಆ ಮಾತು ಬೇರೆ. ಈಗ ಅಲ್ಲೂ ಕೂಡ ಅವ್ರನ್ನ ಪೂಜೆ ಮಾಡೋದು, ಬುದ್ಧನ ಮಹಾವೀರನ ಪೂಜೆ ಮಾಡೋದು. ಬೌದ್ಧ ಧರ್ಮದಲ್ಲಿ ಪೂಜೆ ಇಲ್ಲ. ನೋಡಿದ್ವಿ ನಾವು, ಸಿಕ್ಕಿಂಗೆ ಹೋಗಿದ್ವಿ, ಅಲ್ಲೊಂದು ವಿಶೇಷ ಮಾಡಿದ್ದಾರೆ, ಬಹಳ ಮಜಾ ಇದೆ ಅದು. ಬುದ್ಧನ ತತ್ವಗಳನ್ನ ಹಿಂಗೆ ಗಾಲಿ ತರ ಮಾಡಿರ್ತಾರೆ, ಅದು ಹೋಗಿ ತಿರುಗ್ಸೋದು, ಹಂಡೆ ತರ ಗೋಲಾಕಾರ ಮಾಡಿರ್ತಾರೆ, ಅದನ್ನು ಅಲ್ಲಿ ತತ್ವ ಬರ್ದಿರ್ತಾರೆ, ಅದನ್ನ ತಿರುಗಿಸ್ಕೊಂತ ಹೋಗೋದು. ಅದೇ ಪುಣ್ಯ ಅಂತೆ. ನಾವಿಂಗ್ ನಮಸ್ಕಾರ ಮಾಡ್ಕೊಂತ ಹೋಗ್ತೀವಲ್ಲ, ಹಂಗ್ ತಿರುಗ್ಸೋದು ಕಲ್ತ್ಬಿಟ್ಟಾರ ಅವ್ರು. ತಿರುಗ್ತಿರ್ತಾವ ಗಾಲಿಗಳು. ಬೌದ್ಧರದ್ದು ನೋಡಿರ್ಬೇಕು ನೀವು. ಅಂದ್ರೆ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ಕಷ್ಟಪಡೋದ್ ಬಿಡ್ತಾನೆ, ಈಸಿ ಮೆಥಡ್ ಹುಡುಕ್ತಾನೆ. ಈಸಿ ಮೆಥಡ್ ಹುಡುಕೋದು, ಈಸಿ ಮೆಥಡ್ ಹುಡುಕದಾಗ ಧರ್ಮ ಹಾಳಾಗುತ್ತೆ. ಮೂಲ ಪುರುಷರೆಲ್ಲರೂ ಕಷ್ಟಪಟ್ಟಿರ್ತಾರೆ, ಕಷ್ಟಪಟ್ಟೆ ಧರ್ಮ ಸ್ಥಾಪನೆ ಮಾಡಿರ್ತಾರೆ. ಮುಂದಿನ ಜನಾಂಗ ಈಸಿಯಾಗಿ ಹೆಂಗ್ ಬದುಕ್ಬೇಕು ಅದನ್ನ ನೋಡ್ತಾರೆ. ನೋಡಿ, ದೊಡ್ಡದು ಮಾಡಿದಾರಲ್ಲಿ, ಏನು ಅವೆಲ್ಲ ಲೋಹದ್ದು ನೋಡಿದಿರಾ ಇಲ್ವಾ ಟಿವಿಲಿ ನೀವು? ಅಥವಾ ಬೌದ್ಧ ಪಗೋಡಗಳು ಅಂತ ಹೇಳ್ತಾರೆ, ಅಥವಾ ಬೌದ್ಧ ಸ್ತೂಪಗಳು ಅಂತ ಹೇಳ್ತಾರೆ, ಬೌದ್ಧ ದೇವಾಲಯಗಳು ಅಂತಾನು ಹೇಳೋದು ಕಲ್ತಿದ್ದಾರೆ ಈಗ. ಸಿಕ್ಕಿಂ ತುಂಬಾ ಬರೀ ಅವೇ, ಸಿಕ್ಕಿಂ ಎಲ್ಲ ಬೌದ್ಧರೇ ಇರೋದು. ಹಿಂಗ್ ತಿರುಗಿಸ್ಕೊಂತ ಹೋಗೋದು, ಅದೇ ಪುಣ್ಯದ ಕೆಲಸ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಇನ್ ಜೈನರಂತೂ ಪುರೋಹಿತರು ಅಂತಾನೆ ಕರೀತಾರ. ಬಸೀದಿಗಳಲ್ಲಿ ಪೂಜೆ ಮಾಡೋರ್ನ ಪುರೋಹಿತರು ಅಂತ ಕರೀತಾರೆ. ಆ ಮಾರ್ಗವನ್ನು ಲಿಂಗಾಯತರು ಹಿಡಿದಿದ್ದಾರೆ. ರುದ್ರಾಭಿಷೇಕ ಅವರು ಹಿಂದಕ್ಕೆ ಹೋಗ್ಬಿಟ್ಟು ಶೈವ್ರ ಹತ್ರ ಹೋಗಿ ಶ್ರಾವಣದಾಗೆ ನನ್ನ ಹೆಸರಲ್ಲಿ ರುದ್ರ, ಎಲ್ಲಾ ಗುಡಿಗಳಲ್ಲೂ, ಚನ್ನಬಸವಣ್ಣವ್ರ ಗುಡಿಯಲ್ಲೂ ಕೂಡ, ಉಳುವೆಯಲ್ಲೂ ಕೂಡ ನನ್ನ ಹೆಸರಲ್ಲಿ ಅಭಿಷೇಕ ಮಾಡ್ರಿ. ಈಗ ಇನ್ನೂ ಕೆಲವರು ಬಸವ ತತ್ವಧಾರೆ ಅಂತ ಮಾಡಿದಾರೆ, ಅಂದ್ರೆ ವಚನಾಭಿಷೇಕ ಅಂತ ಹೇಳಿ ಪೂಜೆ ಮಾಡೋದೇ ಹೆಸರು ಚೇಂಜ್ ಮಾಡಿದ್ದಾರೆ, ವಚನಾಭಿಷೇಕ. ಶರಣ್ ಹೇಳಿದ್ದೇನಂದ್ರೆ, ಇಷ್ಟಲಿಂಗ ಪೂಜೆ ಮಾಡ್ತಾ ಶಿವಯೋಗ ಮಾಡು. ನೀ ಪೂಜೆ ಮಾಡ್ಕೋ, ಧ್ಯಾನ ಮಾಡು, ಅಥವಾ ಕಣ್ಣಿದ್ದವರು ತ್ರಾಟಕ ಯೋಗ ಮಾಡಿ, ಕಣ್ಣಿಲ್ದಿದ್ದವ್ರು ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಮುಂದ್ ದುಡಿಮೆಗೆ ಹೋಗ್ರಿ ಅಂದ್ರು. ದುಡಿಮೆಗೆ ಹೋಗ್ರಿ, ಅರ್ಚನೆ ಆದ ಕೂಡಲೇ ಅರ್ಪಣೆ ಬಗ್ಗೆ ನಾಳೆ ಹೇಳ್ತೀನಿ. ದುಡಿಯೋದು ಅರ್ಪಣೆ, ಕಾಯಕ ದಾಸೋಹ ಪ್ರಸಾದ. ಅದೇ 3 ತತ್ವಗಳಿದಾವನ್ನಲ್ಲ ಸದಾಚಾರದಲ್ಲಿ. ಮೊದಲನೇದು ಪೂಜೆ. ಪೂಜೆಯನ್ನು ಪ್ರತಿಯೊಬ್ರು ಮಾಡ್ಬೇಕು, ಹೆಣ್ಮಕ್ಳು ಮಾಡ್ಬೇಕು, ಎಲ್ಲಾ ಜನಾಂಗದವರು ಮಾಡ್ಬೇಕು. ಇದು ನಮಗೆ ಇಡೀ ವಿಶ್ವದಲ್ಲಿ ನೂತನವಾದ ಇದು ಏನು ಪದ್ಧತಿ. ಬಿಟ್ಬಿಟ್ಟಿದ್ದೀರ ಲಿಂಗಾಯತರು, ಆ ಮಾತು ಬೇರೆ. ಬಿಟ್ರೆ ನಿಮ್ಮ ಹಣೆವರ, ನಿಮ್ ದುರ್ವಿಧಿ. ಆದ್ರೆ ಬಸವಣ್ಣವ್ರು ಅವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಪೂಜೆ ಮಾಡ್ಕೊಳ್ಳಿ, ಪ್ರತಿಯೊಬ್ರು ತ್ರಾಟಕ ಮಾಡಿ, ಪ್ರತಿಯೊಬ್ರು ಲಿಂಗಧಾರಿಗಳಾಗ್ರಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.